ಬದ್ಧ ವೈರಿಗಳ ನಡುವೆ ಮಹಾಕಾಳಗ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಭಾರತ ಪಾಕಿಸ್ತಾನದ ಪಂದ್ಯ ಆರಂಭ ಆಗಲಿಕ್ಕಿದೆ. ಇದರ ನಡುವೆ ಭಾರತದ ಗೆಲುವಿಗಾಗಿ ವಿಶೇಷ ಪೂಜೆ ಪ್ರಾರ್ಥನೆ ಜೋರಾಗಿದೆ. ಭಾರತದ ಗೆಲುವಿಗಾಗಿ ಬಸವನಗುಡಿಯ ದೊಡ್ಡಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ಭಾರತೀಯ ಕ್ರಿಕೆಟ್ ಆಟಗಾರರ ಫೋಟೋವನ್ನ ಇಟ್ಟು ಗೆಲ್ಲುವಂತೆ ದೇವರ ಮೊರೆ ಹೋಗಿದ್ದಾರೆ. ಈ ಮೂಲಕ ಭಾರತ ಪಾಕಿಸ್ತಾನದ ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್ಗೆ ಭಾರತ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಶೇಷ ಪ್ರಾರ್ಥನೆ ರಾಜ್ಯದ ಉದ್ದಗಲಕ್ಕೂ ಕೂಡ ಆಗ್ತಾ ಇದೆ. ಕ್ಷಣಗಳನ್ನೇ ಆರಂಭ ಆಗಿದೆ. ಕೌಂಟ್ ಡೌನ್ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರೇಕ್ಷಕರು ಕೂಡ ತಮ್ಮದೇ ರೀತಿಯಲ್ಲಿ ವಿಶ್ ಮಾಡ್ತಾ ಇದ್ದಾರೆ, ಜೊತೆಗೆ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಭಾರತ ಗೆಲ್ಲಿ ಅಂತ ಹೇಳಿ. ಸದ್ಯ ಕ್ರಿಕೆಟ್ ಪ್ರೇಮಿಗಳು ದೊಡ್ಡ ಗಣೇಶ ದೇವಸ್ಥಾನದಲ್ಲಿ ಈಗಾಗಲೇ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಭಾರತ ತಂಡಕ್ಕೆ ಶುಭವಾಗಲಿ, ಇವತ್ತು ಪಾಕಿಸ್ತಾನದ ವಿರುದ್ಧ ಗೆದ್ದು ಬರಲಿ ಅಂತ ಹೇಳಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಗಮನಿಸ್ತಾ ಇದ್ರಿ, ಅವರೆಲ್ಲರೂ ಕೂಡ ಭಾರತ ತಂಡದ ಆಟಗಾರರ ಫೋಟೋಗಳನ್ನ ಇಟ್ಟು, ಜೊತೆಗೆ ಬ್ಯಾಟ್ ಬಾಲ್ ಎಲ್ಲವನ್ನ ಕೂಡ ಇಟ್ಟು ಅವರೆಲ್ಲರಿಗೂ ಕೂಡ ಪೂಜೆ ಸಲ್ಲಿಸುವಂತ ಕೆಲಸವನ್ನ ದೊಡ್ಡ ಗಣೇಶ ದೇವಾಲಯದಲ್ಲಿ ಸದ್ಯ ಮಾಡಿರುವಂಥದ್ದು. ನನ್ನೊಟ್ಟಿಗೆ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ, ಮಾತನಾಡಿಸ್ತಾನೆ. ಸರ್, ಇವತ್ತು ಪೂಜೆ ಸಲ್ಲಿಸಿದಿರಿ, ಏನ್ ಅನ್ನಿಸ್ತಾ ಇದೆ? ಪೂಜೆ ಆದ್ಮೇಲೆ ಭಾರತ ಗೆಲ್ಲುತ್ತೆ ಅನ್ಸುತ್ತೆ, ಹೇಗೆ? ಪಾಕಿಸ್ತಾನ ಧೂಳಿಪಟ ಆಗ್ಬಿಡುತ್ತೆ. ಭಾರತದ ಒಂದು ಏನು ಹೆಮ್ಮೆ ಇದೆ ಅದು ಮುಗಿಲೆತ್ತರಕ್ಕೆ ಏರುತ್ತೆ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಇದು ನಮ್ಮ ಟೀಮ್ ಒಂದ್ರ ಗೆಲುವಲ್ಲ, ಇಡೀ ಒಂದು 160 ಕೋಟಿ ಜನರ ಒಂದು ಗೆಲುವು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪಾಕಿಸ್ತಾನ ಈ ಮ್ಯಾಚಲ್ಲಿ ಧೂಳಿಪಟ ಆಗ್ಬಿಡುತ್ತೆ. ಭಾರತದಲ್ಲಿ ಒಂದೊಂದು ಪ್ಲೇಯರೂ ಡಬಲ್ ಸೆಂಚುರಿ ಹೊಡಿತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಆಗುತ್ತೆ. ಇದೇ ದೇವಸ್ಥಾನ ಈ ಮ್ಯಾಚಲ್ಲಿ ಭಾರತ ಯಾವ ರೀತಿ ಗೆಲ್ಲಬೇಕು ಅಂದರೆ, ಪ್ರಪಂಚದ ಭೂಪಟದಲ್ಲಿ ಭಾರತದ ಹೆಸರೇ ಈ ರೀತಿ ಒಂದು ನಿಲ್ಲಬೇಕು, ಆ ರೀತಿ ಗೆಲ್ಲುತ್ತೆ ಅನ್ನೋ ಮಾತು.